ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಶನಿವಾರ ಬೆಳಿಗ್ಗೆ ನಾವೆಲ್ಲ ಊರಿಗೆ ಬಂದಿದ್ದೀವಿ. ಸೊ ಹಂಗಾಗಿ ನಾವೆಲ್ಲ ಬಂದಿದ್ದೀವಿ ಅಂತೇಳಿ ಇವತ್ತು ನವಗ್ರಹ ಪೂಜೆ ಮಾಡಿಸ್ತಾ ಇದ್ದೀವಿ. ಪ್ರತಿ ವರ್ಷವೂ ನಮ್ಮ ಮನೆಯಲ್ಲಿ ನವಗ್ರಹ ಪೂಜೆ ಮಾಡಿಸ್ತೀವಿ. ಸೊ ಎಲ್ಲರೂ ನಾವು ಬಂದಾಗ ಫುಲ್ಲು ನಮ್ಮ 3 ಫ್ಯಾಮಿಲಿ ಬಂದಾಗ ಒಟ್ಟಿಗೆ ಸೇರಿ ಊರಲ್ಲಿ ಮಾಡೋದಿದ್ದು. ನವಗ್ರಹ ಪೂಜೆ ಮಾಡಿಸೋದ್ರಿಂದ ಒಳ್ಳೆಯದು ಅಂತೇಳಿ ಪ್ರತಿ ವರ್ಷವೂ ಕೂಡ ಮಿಸ್ ಮಾಡ್ದಲೇ ನಮ್ಮ ಮನೇಲಿ ನವಗ್ರಹ ಪೂಜೆ ಮಾಡ್ತೀವಿ. ಇವತ್ತೆಲ್ಲರೂ ಬೆಳಗ್ಗೆ 5 ಗಂಟೆಗೆ ಎದ್ದಿದ್ವಿ. ಪೂಜೆಗೋಸ್ಕರ ಎಲ್ಲ ಸ್ನಾನ ಮಾಡಿ ವಾರ ಮಾಡಿಕೊಂಡು, ಸೊ ಇವಾಗ ಫಸ್ಟು ಮನೆ ಪೂಜೆ ಮಾಡಿ ಮನೆ ವಾರ ಮಾಡಿ ಆಮೇಲೆ ಇವಾಗ ಭಟ್ರು ಬಂದರು, ಸ್ವಾಮಿಗಳು. ಸೊ ಅವ್ರು ಹೇಳ್ಕೊಟ್ಟಂಗೆ ನಾವು ಮಾಡ್ತಾಯಿದ್ದೀವಿ. ಎಲ್ರಿಗೂ ಸ್ವಾಮಿಗಳು ಕಂಕಣ ಕಟ್ತಾಯಿದ್ದಾರೆ ನೋಡಿ. ಸೊ ಪೂಜೆಗೆ ಎಲ್ಲರೂ ಕರಿತಿದ್ದಾರೆ, ಮನೆಯಲ್ಲಿಯವರೆಲ್ಲ ಬಂದು ಕೂತ್ಕೊಳ್ಳಿ ಅಂತೇಳಿ. ಇವಾಗ ಪೂಜೆ ಸ್ಟಾರ್ಟ್ ಆಗುತ್ತೆ. ಇವಾಗ ನಮ್ಮ ಯಜಮಾನ್ರಿಗೂ ಕೂಡ ಕಂಕಣ ಕಟ್ತಾ ಇದ್ದಾರೆ ನೋಡಿ. ಈಗ ಪೂಜೆಗೆಲ್ಲ ಕೂತ್ಕೊಳ್ಳಿ ಅಂತಿದ್ದಾರೆ. ನನಗೆಲ್ಲ ಹೇಳ್ತಾ ಇದ್ದಾರೆ ಈ ಥರ ಜೋಡಿಸಿ ಅಂತೇಳಿ. ನಾನು ಜೋಡಿಸ್ಕೊಡ್ತಾ ಇದ್ದೀನಿ. ಈಗ ಸ್ವಾಮಿಗಳು ಹೇಳಿದ ಥರನೇ ನಾನೆಲ್ಲ ಜೋಡಿಸಿದ್ದೀನಿ. ಅವ್ರು ಹೇಳ್ಕೊಡ್ತಾಯಿದ್ರು, ನಾನು ಆ ರೀತಿ ಮಾಡ್ತಾಯಿದ್ದೆ. ಈಗ ಮನೆ ಸದಸ್ಯರೆಲ್ಲರೂ ಬನ್ನಿ ಅಂತ ಕರೆದ್ರು. ಓಂ ಶ್ರೀ ಗುರುಭ್ಯೋ ನಮಃ. ಗುರುವೇ ಸರ್ವಲೋಕಾನಾಂ ವಿಸಜಯವಾದಿದೆ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿವಾದ ಸಂವೃತ್ತಃ ವಾಗರ್ಥೋ ಪ್ರತಿಭಕ್ತಿಃ जगतो पितृवंदे पार्वती परमेश्वर। ओम शिव शिव शंभो राज्ञा प्रवर्तमानुष्यम ऋतप्रादे श्वेतावर कल्पवृक्षाय नमः। आशीर्वाद देवता श्री रक्षा सदाकाल सिद्धिरस्तो श्री इष्ट देवता कुलदेवता श्री माता पितृ आशीर्वाद सर्वदेवता प्रीत्यर्थम मम सह कुटुंब वर्गश ये राहु देवन साष्टांग वंदन ये राहु देवन साष्टांग वंदन जय जय जगदीशा मापामि परमेश्वरा जय जय जगदीशा। राहु ग्रह देवताभ्य नमस्ताभ्यमि स्थाप्यामि पूजयामि। फलानि विद्युत स्थाप्यामि पूजयामि। केतु ग्रह देवताभ्य नमस्ताभ्यामि सांगम साइदम सुपरिवारम केतु ग्रह देवताभ्य नमस्ताभ्यामि। चंद्र तारया प्रेमा कुमारने सूर्य चंद्र रे प्रेमा ग्रहगळे सूर्य चंद्र रे प्रेमा ग्रहगळे एकेतु देवने साष्टांग वंदने एकेतु देवने साष्टांग वंदने जय जय जगदीशा मापामि परमेश्वरा जय जय जगदीशा। केतु ग्रह देवता ಇವಾಗ ಪೂಜೆ ಎಲ್ಲ ಮುಗೀತು. ಈಗ ಸ್ವಾಮಿಗಳಿಗೆಲ್ಲ ನಾವು ನಮಸ್ಕಾರ ಮಾಡ್ಕೊಂಡ್ವಿ. ಈಗ ನಮ್ಮ ಫೈನಲ್ ಆಗಿ ಒಂದ್ಸಲ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ಮನೆಯ ಒಂದು ಮುದ್ದು ಮಕ್ಕಳು ಕೂಡ ಬೆಳಿಗ್ಗೆ ಬೇಗ ಎದ್ದು ಅವರು ಕೂಡ ಪೂಜೆಗೆ ರೆಡಿಯಾಗಿ ನಿಂತಿದ್ದಾರೆ. ओम भद्रम कर्णेश्वरियाम देवा भद्रम पक्षमृत्सना वैश्यमी देवतो दीर्घमायुरस्तो आयुर्योग्य अभिरस्तो ईश्वरस्तु भुवि आयुष्य। ओम भद्रम कर्णेश्वरियाम देवा भद्रम पक्षमृत्सना वैश्यमी देवतो दीर्घमायुरस्तो आयुर्योग्य अभिरस्तो ईश्वर। ओम भद्रम कर्णेश्वरियाम देवा भद्रम पक्षमृत्सना वैश्यमी देवतो दीर्घस्मंगली भव आयुर्योग्य अभिरस्तो। ಎಲ್ಲರೂ ಕೂಡ ಸ್ವಾಮಿಯವರಿಂದ ಆಶೀರ್ವಾದ ತಗೊಂಡ್ವಿ. ಒಳ್ಳೆಯ ಆಶೀರ್ವಾದ ಮಾಡಿದ್ರು ನಮಗೆ. ಸ್ವಾಮಿಗಳಿಗೆ ದಕ್ಷಿಣೆಯನ್ನು ನೀಡಿ ಅವರ ಹತ್ರ ಎಲ್ಲರೂ ಆಶೀರ್ವಾದ ತಗೊಂಡ್ವಿ, ಮನೆ ಸದಸ್ಯರೆಲ್ಲ. ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಶನಿವಾರ ಆಗಿರೋದ್ರಿಂದ ಪ್ರತಿ ಶನಿವಾರ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಮತ್ತು ಊರಿಗೆ ಬಂದಾಗಲೂ ಕೂಡ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಪ್ರತಿ ಶನಿವಾರ ನಮ್ಮ ಮನೇಲಿ ವಾರ ಅಂದರೆ ಹಬ್ಬ ಇದ್ದಂಗೆ ಇರುತ್ತೆ. ಸೊ ಹಬ್ಬದ ರೀತಿಯಲ್ಲಿ ನಾವು ಶನಿವಾರದ ವಾರವನ್ನು ಮಾಡಿಕೊಂಡು ನಾವು ಪ್ರತಿ ಸಲ ಇದೇ ರೀತಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ನಂತರ ನಾವು ಊಟ ಮಾಡೋದು, ತಿಂಡಿ ತಿನ್ನೋದು, ನಾವು ಮುಂದಿನ ಕೆಲಸಗಳನ್ನ ಮಾಡ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ದೇವಸ್ಥಾನಕ್ಕೆ ಹೋದಾಗ ತುಂಬ ಜನ ನನಗೆ ಗೊತ್ತಿರೋರು ಎಲ್ಲ ಸಿಕ್ಕಿದ್ರು, ಮಾತಾಡ್ಸಿದ್ರು, ಯಾವಾಗ ಬಂದರೆ ಊರಿಗೆ ಅಂತ ಕೇಳಿದ್ರು. ಅವರಿಗೆಲ್ಲ ರೆಸ್ಪಾನ್ಸ್ ಮಾಡ್ತಾಯಿದ್ದೆ. ನೆಕ್ಸ್ಟು ಈ ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಬಂದು ಟಿಫನ್ ಮಾಡಿಕೊಂಡು
ಮತ್ತು ಇವಾಗ ನಾವು ದಶರಥ ರಾಮೇಶ್ವರ ವಜ್ರಕ್ಕೆ ಹೊರಟಿದ್ದೀವಿ. ಇಲ್ಲೇ ನಮ್ಮ ಊರಿಂದ ಒಂದು 5 ಕಿಲೋಮೀಟ್ರ್ ಆಗುತ್ತೆ ವಜ್ರ. ಸೊ ಅಲ್ಲಿಗೆ ಹೊರಟಿದ್ದೀವಿ, ನಾವೆಲ್ಲ ಹೋಗ್ತಾಯಿದ್ದೀವಿ ಇಡೀ ಫ್ಯಾಮಿಲಿ ಸಮೇತ, ಕುಟುಂಬ ಸಮೇತ. ನಾವು ಶ್ರಾವಣ ಮಾಸದಲ್ಲಿ ಪ್ರತಿ ಸರಿನೂ ಹೋಗ್ತೀವಿ. ನಾವು ಊರಿಗೆ ಬಂದಾಗ ಇಲ್ಲಿಗೆ ಹೋಗೋದು ಒಂದು ಪದ್ಧತಿಯಾಗಿದೆ. ಅಲ್ಲೆಲ್ಲ ಊಟ ಮಾಡ್ಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಆ ವಿಡಿಯೋ ಎಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ಬರುತ್ತೆ. ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.